ಹಾಯ್ ಹಲೋ ಸಬ್ಸ್ಕ್ರೈಬರ್ಸ್, ದೇವರುಗಳಿಗೆ ನಮಸ್ಕಾರ. ನೀವು ಕಾಯ್ತಾ ಇದ್ದೀರಿ ಕಿಚ್ಚನ ಪಂಚಾಯಿತಿಗೆ, ಯಾಕೆಂದ್ರೆ ಇವತ್ತು ಶನಿವಾರ. ನನ್ ಪ್ರಕಾರ ಈ ವಾರ ಬಿಗ್ ಬಾಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಇದಕ್ಕೆ ನೀವು ಒಪ್ಕೊಳ್ಳುತ್ತೀರಿ ಅಂತ ನಂಗೊತ್ತು. ಬಿಗ್ ಬಾಸ್ ಈ ವಾರ ವಿಲ್ಲನ್ ಆಗಿ ಬದಲಾಗಿ ವೈಯಕ್ತಿಕವಾಗಿ ಸ್ಪರ್ಧಿಗಳಿಗೆ ಒಬ್ಬೊಬ್ಬರನ್ನಾಗಿ ಚಟುವಟಿಕೆ ರೂಮ್ಗೆ ಕರೆತು ಅವರಿಗೆ ಟಾಸ್ಕ್ ಕೊಡುತ್ತಿದ್ದರು. ಪ್ರತಿಯೊಬ್ಬರು ವಿಲ್ಲನ್ ಹೇಳಿದ ಟಾಸ್ಕ್ ಪೂರ್ಣಗೊಳಿಸಿದ್ದಾರೆ. ಹಾಗಾಗಿ ಈ ವಾರ ಕಳಪೆ ಮತ್ತು ಉತ್ತಮ ಪ್ರಕ್ರಿಯೆ ಇರುವುದಿಲ್ಲ. ಇನ್ನು ಎಲಿಮಿನೇಷನ್ ವಿಷಯಕ್ಕೆ ಬರುವುದಾದರೆ, ಈ ವಾರದ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಗಿಲ್ಲಿ, ಸೂರಜ್, ರಕ್ಷಿತಾ, ಅಶ್ವಿನಿ, ರಜತ್, ಸ್ಪಂದನ, ರಾಶಿಕಾ ಮತ್ತು ಧ್ರುವಂತ ನಾಮಿನೇಟ್ ಆಗಿದ್ದಾರೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ವೋಟಿಂಗ್ ಪ್ರಕಾರ ಎಲಿಮಿನೇಷನ್ ಇರುವುದಿಲ್ಲ. ಕಿಚ್ಚನ್ ನಾಮಿನೇಟ್ ಆಗಿರುವ ಕಂಟೆಸ್ಟೆಂಟ್ಗಳನ್ನು ಒಬ್ಬೊಬ್ಬರನ್ನಾಗಿ ಸೇವ್ ಮಾಡುತ್ತಾ ಬರುತ್ತಾರೆ. ಆದರೆ ಕೊನೆಗೆ ಮನೆಯ ಸದಸ್ಯರಿಗೆ ಸರ್ಪ್ರೈಸ್ ನೀಡುತ್ತಾರೆ. ಆ ಸರ್ಪ್ರೈಸ್ ಏನೆಂದ್ರೆ, ಸೀಸನ್ 11ರ ಕಂಟೆಸ್ಟೆಂಟ್ಗಳಾದ ರಜತ್ ಮತ್ತು ಚೈತ್ರ ಸೀಸನ್ 12ರ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಬಂದಿರುವ ಇವರನ್ನು ಕೇವಲ 3 ವಾರಕ್ಕೆ ಮಾತ್ರ ಸೀಮಿತಗೊಳಿಸಲಾಗಿದೆ. ಹಾಗಾಗಿ ಇವರಿಬ್ಬರೂ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗುವುದರಿಂದ ಈ ವಾರ ಉಳಿದ ಸ್ಪರ್ಧಿಗಳಿಗೆ ಯಾವುದೇ ರೀತಿಯ ಎಲಿಮಿನೇಷನ್ ಇರುವುದಿಲ್ಲ. ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಅಂತ ಕಮೆಂಟ್ ಮಾಡಿ. ಹಾಗೇನೆ ಮನೆಯಿಂದ ಎಲಿಮಿನೇಷನ್ ಮಾಡುವುದಾದರೆ ಯಾವ ಸ್ಪರ್ಧಿಯನ್ನು ನೀವು ಎಲಿಮಿನೇಷನ್ ಮಾಡಲು ಇಷ್ಟಪಡುತ್ತೀರಿ ಎಂದು ಕಮೆಂಟ್ ಮಾಡಿ.